ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಬಾಳೆಹಣ್ಣಿನ ಅಡ ಅಥವಾ ಬಾಳೆಹಣ್ಣಿನ ಕಡಬು ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ಈ ರೆಸಿಪಿ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಕೇರಳದಲ್ಲೆಲ್ಲ ತುಂಬಾನೇ ಮಾಡ್ತಾ ಇರ್ತಾರೆ. ಇದು ಸಿಹಿ ಪ್ರಿಯರಿಗಂತೂ ತುಂಬಾನೇ ಇಷ್ಟ ಆಗುವಂತ ರೆಸಿಪಿ ಅಂತ ಕೂಡ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ. ನಾನಿಲ್ಲಿ 10 ಮಧ್ಯಮ ಗಾತ್ರದ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ತುಂಬಾ ಹಣ್ಣಾದ ಬಾಳೆಹಣ್ಣು ತಗೊಂಡ್ರೆ ಸ್ವಲ್ಪ ಸಿಹಿ ಕಡಿಮೆ ಹಾಕೊಂಡ್ರೆ ಸಾಕಾಗತ್ತೆ. ನೀವು ಸ್ವಲ್ಪ ಕಾಯಿ ಇರುವಂತಹ ಬಾಳೆಹಣ್ಣು ತಗೊಂಡಿದ್ದೀರಾ ಅಥವಾ ತುಂಬಾ ಹಣ್ಣಾಗ್ಲಿಲ್ಲ ಅಂತ ಹೇಳಿದ್ರೆ ಸಿಹಿ ನಿಮಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ. ಈ ತರ ಚಿಕ್ಕ ಚಿಕ್ಕ ಪೀಸ್ಗಳ ತರ ಕಟ್ ಮಾಡ್ಕೊಂಡು ಆದ್ಮೇಲೆ ನಾವು ಒಂದು ಬಾಣಲಿಗೆ 1 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ತುಪ್ಪ ಜಾಸ್ತಿ ಕ್ಯಾಲರಿ ಆಗುತ್ತೆ ಅನ್ನೋ ನೀವು ಅನ್ಕೊಳ್ತೀರಾ ಅಂತಾದ್ರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಹಾಗೆ ಕೂಡ ಇದನ್ನು ಬೇಯಿಸ್ಕೊಳ್ಬೋದು. ಈ ತರ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿರುವಂತಹ ಬಾಳೆಹಣ್ಣು ಏನಿದೆ ಅದನ್ನೆಲ್ಲವನ್ನು ಕೂಡ ಹಾಕಿ ಒಂದು 5 ರಿಂದ 6 ನಿಮಿಷ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಕದಳಿ ಅನ್ನೋ ವೆರೈಟಿ ಬಾಳೆಹಣ್ಣನ್ನ ಯೂಸ್ ಮಾಡ್ಕೊಂಡಿದ್ದೇನೆ. ನೀವು ಬೇರೆ ಯಾವುದೇ ವೆರೈಟಿ ಬಾಳೆಹಣ್ಣನ್ನ ಯೂಸ್ ಮಾಡ್ಕೋಬಹುದು. ನೀವು ನೇಂದ್ರ ಬಾಳೆಹಣ್ಣು ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ಗಾತ್ರದ ಬಾಳೆಹಣ್ಣು ಯೂಸ್ ಮಾಡ್ತೀರಾ ಅಂತಂದ್ರೆ 3 ರಿಂದ 4 ಹಾಕೊಂಡ್ರೆ ಸಾಕಾಗತ್ತೆ. ಈ ತರ ಒಂದು 5 ರಿಂದ 6 ನಿಮಿಷ ಆಗುವಾಗ ಬಾಳೆಹಣ್ಣೆಲ್ಲ ಮೆತ್ತಗಾಯಿತು. ಆಮೇಲೆ ಸ್ಟವ್ ಆಫ್ ಮಾಡಿ ನಾವು ಹಿಟ್ಟು ಯಾವ ಪಾತ್ರದಲ್ಲಿ ಮಾಡ್ತೇವೆ ಅದಕ್ಕೆ ನಾನು ಬೇಯಿಸಿರುವಂತಹ ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೇನೆ. ಈ ತರ ಹಾಕೊಂಡ್ ಆದ್ಮೇಲೆ ಸ್ವಲ್ಪ ಬಿಸಿ ಇರುವಾಗ್ಲೇ ಸ್ಮ್ಯಾಶರ್ ಸಹಾಯದಿಂದ ಕ್ಲೀನ್ ಆಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅಂತ ಹೇಳಿದ್ರೆ ಸ್ವಲ್ಪ ತರಿಯಾಗಿರುವ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯ್ತು. ನಿಮಗೆ ಕಡುಬುನಲ್ಲಿ ಪೀಸ್ ತರ ಸಿಕ್ಬೇಕು ಬಾಳೆಹಣ್ಣು ಅಂತ ಹೇಳಿದ್ರೆ ನೀವು ಸ್ಮ್ಯಾಶ್ ಮಾಡೋದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಅಥವಾ ನೀವು ಬಾಳೆಹಣ್ಣು ಪೀಸ್ ತರ ಸಿಕ್ಬಾರ್ದು, ಮಕ್ಳಿಗೆಲ್ಲ ಇಷ್ಟ ಆಗಲ್ಲ ಅಂತ ಹೇಳುವವರು ನೀವು ಪೂರ್ತಿಯಾಗಿ ಪೇಸ್ಟ್ ತರ ಕೂಡ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಆಮೇಲೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಆಮೇಲೆ ಕಾಯಿ ತುರಿ, ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಬೆಲ್ಲ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಮೊದಲೇ ಕಾಯಿ, ಬೆಲ್ಲ ಹಾಗೆ ಬಾಳೆಹಣ್ಣು ಬೇಯಿಸಿ ಮಿಕ್ಸ್ ಮಾಡಿರೋದ್ರಿಂದ ಯಾವುದೇ ನೀರು ಅಥವಾ ಬೇರೆ ಯಾವುದಾದ್ರೂ ಹಾಲು ಏನೂ ಸೇರಿಸೋ ಅವಶ್ಯಕತೆ ಇಲ್ಲ. ಹಾಗೇನೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಆದ್ರೆ ಮಿಕ್ಸ್ ಮಾಡಿದ್ಮೇಲೆ ಈ ಗೋಧಿ ಹಿಟ್ಟು ಹಾಗೆ ಬಾಳೆಹಣ್ಣು ಮಿಕ್ಸ್ ಏನಿದೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಅಲ್ಲಿ ತನಕ ಒಂದು 3 ರಿಂದ 4 ನಿಮಿಷ ಕಾಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕೆಳಗೆ ಕಾಣುವ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಥವಾ ಈ ಮೊದಲೇ ಸಬ್ಸ್ಕ್ರೈಬ್ ಆಗಿದೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ರೀತಿ ಹಿಟ್ಟು ರೆಡಿ ಆದ್ಮೇಲೆ ಒಂದು ಕ್ಲೀನ್ ಆಗಿರುವಂತಹ ಬಾಳೆ ಎಲೆಗೆ ಒಂದು ಸ್ವಲ್ಪ ತಗೊಂಡು ರೊಟ್ಟಿ ಯಾವ ರೀತಿ ತರ್ತೇವಲ್ಲ ಅದೇ ರೀತಿ ತಟ್ಕೊಳ್ಬೇಕು. ಆಮೇಲೆ 4 ಬದಿ ಕೂಡ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದನಲ್ಲ ಅದೇ ರೀತಿ. ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಅಲ್ಲಿ ಕೂಡ ಫೋಲ್ಡ್ ಮಾಡ್ಕೋಬಹುದು. ಅಂತ ಹೇಳಿದ್ರೆ ಒಂದೇ ಅಂದ್ರೆ ರೊಟ್ಟಿ ತಟ್ಟಿದ ಹಾಗೆ ತಟ್ಟಿ ಒಂದೇ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು. ಇದು ಹಿಟ್ಟು ಸ್ವಲ್ಪ ನೀರು ಎಲ್ಲ ಇರಬಾರ್ದು, ಹಾಗಿರುವ ಕಾರಣ ಒಂದೇ ಫೋಲ್ಡ್ ಮಾಡಿದ್ರು ಕೂಡ ಆಗತ್ತೆ. ಈ ರೀತಿ ಎಲ್ಲವನ್ನು ಕೂಡ ಮಾಡಿಟ್ಕೊಳ್ಬೇಕು. ಆಮೇಲೆ ಒಂದು ಹಬೆಯಲ್ಲಿ 15 ರಿಂದ 20 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಒಂದು 15 ರಿಂದ 20 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ಒಂದು 5 ನಿಮಿಷ ಅದು ಸೆಕೆ ಎಲ್ಲ ಹೋಗ್ಲಿ ಅಂತ ಹೇಳಿ, ಅಂದ್ರೆ ಒಂದು ಹಬೆ ಎಲ್ಲ ಹೋಗ್ಲಿ ಅಂತ ಹೇಳಿ ಒಂದು 5 ರಿಂದ 10 ನಿಮಿಷ ಬಿಟ್ಕೊಳ್ಬೇಕಾಗತ್ತೆ. ನೀವು ಅವಾಗ್ಲೇ ಓಪನ್ ಮಾಡಿ ತಿಂತೀರ ಅಂತಂದ್ರೆ ಸ್ವಲ್ಪ ಅಂಟು ಅಂತ ಫೀಲ್ ಆಗ್ಬೋದು. ಒಂದು 5 ರಿಂದ 10 ನಿಮಿಷ ಬಿಟ್ರೆ ಅದು ಏನು ಅಂಟಲ್ಲ, ಕ್ಲೀನ್ ಆಗಿ ತುಂಡು ಮಾಡಿ ನಿಮಗೆ ತಿನ್ಲಿಕ್ಕೆ ಆಗುತ್ತೆ. ಇದನ್ನು ತುಪ್ಪದ ಜೊತೆ ತಿನ್ಬೋದು, ಅಥವಾ ಸಿಹಿ ಅಷ್ಟು ಇಷ್ಟಪಡದವರು ಬೆಳಿಗ್ಗೆ ತಿಂಡಿಗೆಲ್ಲ ಮಾಡ್ತೀರಾ ಅಂತ ಅಂದ್ರೆ ಸ್ವಲ್ಪ ಖಾರ ಚಟ್ನಿ ಮಾಡಿ ತಿನ್ಕೋಬಹುದು. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ, ಅಂದ್ರೆ ಸಿಹಿ ಇರುತ್ತಲ್ಲ ಅದಕ್ಕೋಸ್ಕರ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ. ತುಂಬಾನೇ ರುಚಿಯಾಗಿರುವಂತಹ ಹಾಗೆ ಬೇಗನೆ ಮಾಡುವಂತಹ
ಬಾಳೆಹಣ್ಣಿನ ಅಡ ಅಥವಾ ಕಡುಬು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.